ಕೇಳುವಂತ ನಾನು ಬಂದವಳೆ ವಿಷಯವನ್ನು ಎಂಬುದನ್ನು ಅರಗಿಸಿ ಮಾತನಾಡತೊಡಗಿದವರು ಮಾತನಾಡುತ್ತಾ ಆಡುತ್ತಾ ಮುಂದೆ ಯಾವ ವಿಷಯದ ಬಗ್ಗೆ ನೀವು ಮಾತನಾಡದೆ ಸುಮ್ಮನೆ ನಿಮ್ಮಷ್ಟಕ್ಕೆ ನೀವು ಕುಳಿತುಕೊಂಡಿದ್ದೀನಿ. ಎಲ್ಲ ಸಭಿಕರು ನಿಮ್ಮನೆ ನೋಡ್ತಿದ್ದರೆ ನಾನು ನಿಮ್ಮನ್ನು ನೋಡಿದ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡೆ. ಯೋಚನೆಯಲ್ಲಿದ್ದಾಗೆ ನನಗೆ ಗೊತ್ತಾದದ್ದು ನಿಮ್ಮ ತುಟಿಯನ್ನು ನೋಡಿದಾಗ ಮಗಳು ನಾನು ಯೋಚಿಸಿಕೊಂಡು ಇರ್ತೀನಿ, ನಗು ಬಂದಿರಬಹುದು ಎಂಬ ಚಿಂತೆಗೆ ಒಳಪಟ್ಟ ನಂತರದಲ್ಲಿ ನಿಮ್ಮ ಹತ್ತಿರ ಬಂದು ನಾನು ಕೇಳ್ತಾ ಇದ್ದೇನೆ. ಹೀಗೆ ನಗಾಡಕ್ಕೆ ಉದ್ದೇಶ ನನಗೆ ಹೇಳಬೇಕು ನೀವು. ನಗಬೇಕೆಂದಾದ್ರೂ ಒಂದು ಬಲವಾದ ಕಾರಣ ಹೀಗೆ. ನಗರದ ಹೊರಗಡೆ ಉಪವನದ ಒಳಗಡೆ ಪಾರ್ಥನೋರ್ವನಿಯಂತೆ ವೇಷದಲ್ಲಿ ಕುಳಿತಿದ್ದಾನೆ. ಕಾರಣ ನನ್ನ ತಂಗಿ ಆಗಿರುವಂತ ಸುಭದ್ರನ್ನು ಮದುವೆ ಮಾಡಿಕೊಂಡು ಹೋಗಬೇಕೆಂಬುದಾಗಿ ಅಣ್ಣನಾದ ಬಲವಂತ ಸುಭದ್ರನ್ನು ಕೌದಲಿ ಕೊಡಬೇಕೆಂಬುದಾಗಿ ಯೋಚಿಸಿದ. ನಾನು ನಡೆದಾದ್ರೆ ಏನು ಗೊತ್ತೇ, ಪಾರ್ಥ ಸುಭದ್ರ ಕಲ್ಯಾಣ ಬಂದ ಕೌರವರಿಗೆ ಅವಮಾನ, ಅದಕ್ಕಾಗಿ ಹೋಗುವ ಉದ್ದೇಶ ಬಿಟ್ಟರೆ ನಾರಿನ ದಶೆಗಾಗಿ ನಾನು ಅಕ್ಕವನಲ್ಲ. ಅಂತಿಂತ ನಿಮ್ಮ ಮಾತನ್ನು ಕೇಳಿದಾಗ ಸಂತೋಷವಾಯಿತು. ದ್ವಾರಕೆಯಲ್ಲಿ ಒಂದು ಎಲ್ಲರಿಗೂ ಪಾಯಸದ ಊಟ ಅಂತ ಆಯಿತು. ಮುರಾಸುರ ಮತ್ತು ದಾನನ್ನು ಕೊಂದು ಲೋಕಕ್ಕೆ ಭದ್ರತೆ ಕೊಟ್ಟ ಹಾಗೆ ಸುಭದ್ರೆಗೆ ಭದ್ರತೆ ಸಿಗಬೇಕೆಂತಾದ್ರೆ ಅವಳ ಮದುವೆ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ಕಲ್ಯಾಣವಾಗಲಿ.